ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೀನಾ ಸ್ಕೂಲಿಂದ ಹೊರಡ್ತಿರೋವಾಗ ಅವಳನ್ನ ಕ್ರಿಶ್ ನೋಡ್ತಾನೆ. ನೋಡ್ಬಿಟ್ಟು ಮೀನಾ ಆಂಟಿ ಅಂತ ಹಿಂದೆ ಓಡೋಗ್ತಿರ್ತಾನೆ. ಮೀನಾ ತಿರುಗಿ ನೋಡದೆ ತನ್ನ ಪಾಡಿಗೆ ತಾನು ಹೊರಟೋಗ್ತಾಳೆ. ಇವ್ನು ನೋಡೋಗ್ತಿರೋದನ್ನ ಸೆಕ್ಯೂರಿಟಿ ನೋಡ್ತಾರೆ. ಓಡೋಗಿ ಕೃಷ್ಣ ಹಿಡ್ಕೊಂಡು ನೀನು ಈ ರೀತಿ ಎಲ್ಲ ಹೊರಗಡೆ ಬರಬಾರ್ದು, ನಡಿ ಒಳಗೆ ಅಂತ ಸ್ಕೂಲ್ ಒಳಗೆ ಕರ್ಕೊಂಡೋಗಿ ಬಿಡ್ತಾರೆ. ಈ ಕಡೆ ಸೂರ್ಯ ಬಾಡಿಗೆಗೆ ಅಂತ ಬಂದಿರ್ತಾನೆ. ಯಾರನ್ನ ಕರ್ಕೊಂಡು ಬಂದು ಡ್ರಾಪ್ ಮಾಡ್ತಾನೆ. ಡ್ರಾಪ್ ಮಾಡಿ ಮುಂದೆ ಬರೋವಾಗ ಶಾಂತಿ ಒಂದಷ್ಟು ಜನ ಲೇಡೀಸ್ನ ಗುಂಪು ಕಟ್ಕೊಂಡು ಏನೋ ಮಾಡ್ತಿರೋದನ್ನ ನೋಡ್ತಾನೆ. ಏನಾಯ್ತು ಇವ್ರಿಗೆ, ಗಿಡ ಎಲ್ಲ ನೆಡ್ತಿದ್ದಾರಲ್ಲ, ಬರ್ತಾ ಬರ್ತಾ ಇವ್ರ ನಡವಳಿಕೆ ಎಲ್ಲ ಅತಿಶಯವಾಗಿದೆ ಅನ್ಕೋತಾನೆ. ಶಾಂತಿ ಗಿಡ ನೆಟ್ಟಾದ್ಮೇಲೆ ಏನ್ ಕಸ್ತೂರಿ ಮಾತಾಡಕ್ ಶುರು ಮಾಡ್ಲಾ ಅಂತಾಳೆ. ಶುರು ಮಾಡು ಅಂತಾಳೆ ಕಸ್ತೂರಿ. ಈ ತರ ಗಿಡಗಳನ್ನೆಲ್ಲ ನೆಟ್ರೆ ನಮ್ ನಾಡು ಸಂತೋಷವಾಗಿರುತ್ತೆ. ಎಲ್ಲರೂ ಗಿಡಕ್ಕೆ ನೆಡಕ್ಕೆ ಶುರು ಮಾಡಿದ್ರೆ ದೊಡ್ಡ ಕಾಡೇ ಆಗ್ಬಿಡುತ್ತೆ. ತುಂಬಾನೇ ಮನೆಗಳು ಏಕಿರ್ತವೋ ಅದೇ ರೀತಿ ನಾವು ಮರಗಳನ್ನ ನೆಡಬೇಕು. ಆಗ ನಮ್ಮ ನಾಡು ನಮ್ಮ ದೇಶ ಎಲ್ಲ ಚೆನ್ನಾಗಿರುತ್ತೆ. ಮೇಲ್ ಮನೆ ಕಟ್ಟಬೇಕು ಅಂತ ಹೇಳುವಾಗ ಅಪ್ಪ ಬೇಡ ಅಂದ್ರೂ ಅಲ್ಲಿರೋ ಮರಗಳನ್ನೆಲ್ಲ ತೆಗೆಸಿದ್ರು. ಈಗ ನೋಡಿದ್ರೆ ಕತೆಯಾಗಿ ಎಲ್ಲನೂ ಸುಳ್ಳು ಹೇಳ್ತಿದ್ದಾರಲ್ಲ ಅಂತ ಸೂರ್ಯ ಅನ್ಕೋತಾನೆ. ಮನೆಗಳಲ್ಲಿ ಫ್ರಿಜ್ಜು, AC, TV ಹೇಗೆ ಬೇಕು ಅಂತ ಅನ್ಕೋತೀವೋ ಅದೇ ರೀತಿ ಒಂದೊಂದು ಮನೆಗೂ ಒಂದೊಂದು ಮರ ಗಿಡಗಳಿರಬೇಕು. ಆಗ ನಾಡು ಸುಭಿಕ್ಷವಾಗಿರುತ್ತೆ. ಆದ್ರಿಂದನೇ ನಮ್ಮ ಮನೆ ತಣ್ಣಗಿರುತ್ತೆ. ನಮಗೆ ಉಸಿರಾಟಕ್ಕೆ ಒಳ್ಳೆ ಗಾಳಿ ಸಿಗುತ್ತೆ. ಒಂದೊಂದು ಮರಕ್ಕೂ ಜೀವ ಇರೋದನ್ನ ನಾನು ನೋಡಿದ್ದೀನಿ. ನಾನು ನನ್ನ ಜೀವನದಲ್ಲಿ 10 ಗಿಡ ನಾಡು ನೆಡ್ತೀನಿ. ಅದ್ರ ಮೇಲೆ ನನ್ನ ಗಮನ ಇರುತ್ತೆ. ಈಗ ಮತ್ತೆ ಇನ್ನೊಂದು ಗಿಡ ನೆಡೋಣ ಬನ್ನಿ ಅಂತೇಳಿ ಎಲ್ಲರೂ ಕರ್ಕೊಂಡು ಹೋಗ್ತಾಳೆ ಶಾಂತಿ. ಸೂರ್ಯ ಅದನ್ನೆಲ್ಲ ನೋಡ್ತಾ, ಅಯ್ಯೋ ಇವರು ಒಳ್ಳೇದನ್ನೇ ಮಾಡ್ತಿದ್ದಾರೆ, ಆದರೆ ಸಂದೇಹ ಪಡಬೇಕೋ ಒಪ್ಕೋಬೇಕು ಅಂತ ಒಂದು ಗೊತ್ತಾಗ್ತಿಲ್ವೇ, ಗಿಡಗಳನ್ನ ಏನಕ್ಕೆ ನೆಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ವೇ, ಅದೇನು ಅಂತ ಆದಷ್ಟು ಬೇಗ ತಿಳ್ಕೊತೀನಿ ಅನ್ಕೋತಿರ್ತಾನೆ. ಈ ಕಡೆ ಮನೋಜ್ ರೂಮ್ನಲ್ಲಿ ಸೂರ್ಯ ಹೇಳ್ತಿರೋ ಥರ ಭಾಷಣ ಮಾಡಬೇಕು ಅಂತ ಮಾತಾ ಪಿತಾ ಗುರು ದೈವ, ಪಿತಾ ಹೇಳ್ದ ಕೇಳಬೇಕು, ಮಾತಾ ಹೇಳ್ದ ಕೇಳಬೇಕು ಅಂತ ಕನ್ಫ್ಯೂಸ್ ಮಾಡಿಕೊಂಡು ಒದ್ದಾಡ್ತಿರ್ತಾನೆ. ಆಗಲ್ಲಿಗೆ ರೋಹಿಣಿ ಬರ್ತಾಳೆ. ಏನು ಮನೋಜ್ ರಿಹರ್ಸಲ್ ಮಾಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಹೌದು ರೋಹಿಣಿ, ಸೂರ್ಯನ ಥರ ಮಾತಾಡಬೇಕಲ್ವಾ, ಯಾಕಂದರೆ ಸೂರ್ಯನ ಥರ ಅಲ್ಲಿ ಕೆಲವು ಜನ ಇರ್ತಾರಲ್ಲ, ಅವ್ರಿಗೆಲ್ಲ ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಅರ್ಥ ಆಗ್ಬಿಡುತ್ತಾ, ಅದಕ್ಕೆ ಅಂತಾನೆ ಮನೋಜ್ ನಿಮಗೆ ಹೇಗೆ ಮಾತಾಡೋಕ್ಕಾಗುತ್ತೋ ಅದೇ ರೀತಿ ಮಾತಾಡಿ. ನೀವು ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತೀರಾ, ಅದನ್ನೇ ಟ್ರೈ ಮಾಡಿ ಅಂತಾಳೆ ರೋಹಿಣಿ. ಚಿಕ್ಕ ಮಕ್ಕಳಿಗೆ ಏನು ಕಲ್ತಿಲ್ಲದೆ ಇರೋರಿಗೆಲ್ಲ ಇಂಗ್ಲೀಷ್ ಮಾತಾಡಿದ್ರೆ ಅರ್ಥ ಆಗೋಲ್ಲ, ಇಂಗ್ಲೀಷ್ ಜೊತೆಗೆ ಕನ್ನಡನೂ ಸೇರಿಸಿ ಮಾತಾಡಿ ಅಂತಾಳೆ. ಒಂದು ವಿಷಯದಲ್ಲಿ ಯೋಚನೆ ಮಾಡೋದು ಮುಖ್ಯ ಅಲ್ಲ ಮನೋಜ್, ಅದನ್ನ ಯಾರು ಚಲಾವಣೆಗೆ ತರ್ತಾರೆ ಅದೇ ಮುಖ್ಯ ಅಂತಾಳೆ. ಯಾರು ಒಂದು ವಿಷಯನ ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಅದನ್ನು ಅಲ್ಲೋಗಿ ಹೇಗೆ ಮಾತಾಡ್ತಾರೆ ಅನ್ನೋದು ಮುಖ್ಯ. ನಾನು ಹೋಗಿ ಎಷ್ಟು ಚೆನ್ನಾಗಿ ಭಾಷಣ ಮಾಡ್ಕೊಂಡು ಬರ್ತೀನಿ ಅಂತ ನೋಡ್ತಾ ಇರೋ ರೋಹಿಣಿ. ಮನೋಜ್ ಹಾಗಂತಿರೋವಾಗ ನಿಮಗೆ ಟೀ ಕಾಫಿ ಏನಾದರೂ ಬೇಕಾ ಅಂತಾಳೆ. ಅದೆಲ್ಲ ಏನು ಬೇಡ, ಟಿಫನ್ ಚೆನ್ನಾಗಿ ತಿಂದಿದ್ದೀನಲ್ವಾ ಸಾಕು ಅಂತಾನೆ. ನಂತರ ಪಾರ್ಕ್ ಫ್ರೆಂಡ್ ಫೋನ್ ಮಾಡ್ತಾನೆ. ಬ್ರೋ ನಾನು ಇನ್ನೇನು ಹೊರಟೆ, ಅಲ್ಲಿಗೆ ಬಂದ್ಬಿಡಿ ನೀವು ನೇರವಾಗಿ, ಬರ್ದೇ ಇರಬೇಡಿ ಅಂತ ಮನೋಜ್ ಹೇಳ್ತಿರೋವಾಗ ನಾನು ಹೇಳಿ ನೀನು ಬರ್ತಿರೋದು, ನಾನು ಬರ್ದೇ ಇರ್ತೀನಾ, ನಿನ್ನನ್ನು ಸ್ಕೂಲ್ನಲ್ಲಿ ರಿಸೀವ್ ಮಾಡ್ಕೊಳ್ಳೋದೆ ನಾನು, ಸ್ಕೂಲ್ ಅಡ್ರೆಸ್ನ ಕಳಿಸಿದ್ದೀನಿ ನೋಡ್ಕೊಳ್ಳಿ ಬ್ರೋ ಅಂತಾನೆ. ನಾನು ಆಲ್ರೆಡಿ ನೋಡಿದ್ದೀನಿ ಬ್ರೋ, ಮತ್ತೆ ಇನ್ನೊಂದ್ಸರಿ ನೋಡ್ಕೋತೀನಿ ರೀ ಅಂತೇಳಿ. ಅರಿವು ಬೋರ್ಡಿಂಗ್ ಸ್ಕೂಲ್ ತಾನೇ ಅಂತ ಮನೋಜ್ ಹೇಳ್ತಾನೆ. ಅದೇನೆ ಕರೆಕ್ಟ್ ಟೈಮ್ಗೆ ಬಂದ್ಬಿಡಿ ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಸರಿ ಬ್ರೋ ಬಂದ್ಬಿಡ್ತೀನಿ ಅಂತ ಮನೋಜ್ ಹೇಳ್ತಿರೋವಾಗ ರೋಹಿಣಿಗೆ ಶಾಕ್ ಆಗುತ್ತೆ. ಅಯ್ಯಯ್ಯೋ ಕ್ರಿಶ್ ಅಲ್ಲೇ ತಾನೇ ಓದ್ತಿರೋದು, ಅಲ್ಲೋಗಿ ಮನೋಜ್ ಅವರು ಕೃಷ್ಣ ನೋಡ್ಬಿಟ್ರೆ ಏನು ಮಾಡೋದು ನಾನು. ಮನೋಜ್ ಯಾವ ಸ್ಕೂಲ್ಗೆ ನೀವು ಚೀಫ್ ಗೆಸ್ಟ್ ಆಗಿ ಹೋಗ್ತಿರೋದು ಅಂತ ರೋಹಿಣಿ ಕೇಳ್ತಾಳೆ. ಈಗ ತಾನೇ ಹೇಳ್ತಾ ಇದ್ನಲ್ಲ ರೋಹಿಣಿ, ಅರಿವಿ ಬೋರ್ಡಿಂಗ್ ಸ್ಕೂಲ್ ಅದೇ ತಾನೇ ಅಂತಾನೆ ಮನೋಜ್. ನೀನು ಬರ್ತೀಯಾ ಅಂತ ಕೇಳೋವಾಗ ಇಲ್ಲ ಮನೋಜ್, ಶೋರೂಮ್ ಬೇರೆ ನೋಡ್ಕೋಬೇಕು, ಅದ್ರ ಜೊತೆಗೆ ಪಾರ್ಲರ್ ಕೆಲಸನೂ ಐತೆ ಅಂತಾಳೆ. ಹೌದಲ್ವಾ, ಶೋರೂಮ್ ನೋಡ್ಕೋಬೇಕು ಅಂತ ಮನೋಜ್ ಹೇಳ್ತಾನೆ. ಹಾಗಾದರೆ ನೀನು ಮೊದಲನೇ ಶೋರೂಮ್ಗೆ ಹೋಗಿರು, ನಾನು ಫಂಕ್ಷನ್ ಮುಗಿಸ್ಕೊಂಡು ಶೋರೂಮ್ಗೆ ನೇರವಾಗಿ ಬರ್ತೀನಿ ಅಂತಾನೆ ಮನೋಜ್. ಮತ್ತೆ ಮನೋಜ್ ರೋಹಿಣಿ ಅಂತ ಕೂಗ್ತಾ ಒಳಗೆ ಬರ್ತಾನೆ. ಏನಾಯಿತು ಮನೋಜ್ ಅಂತ ರೋಹಿಣಿ ಕೇಳೋವಾಗ ಆಲ್ ದ ಬೆಸ್ಟ್ ಅಂತ ಹೇಳೋದನ್ನು ಮರ್ತ್ಬಿಟ್ಟಿಯಾ ಅಂತಾನೆ ಮನೋಜ್. ಓಕೆ ಮನೋಜ್, ಆಲ್ ದ ಬೆಸ್ಟ್ ಅಂತಾಳೆ ರೋಹಿಣಿ. ಥ್ಯಾಂಕ್ ಯು ಅಂತಾನೆ ಮನೋಜ್. ಬರ್ತೀನಿ ಅಂತೇಳಿ ಹೊರಗೆ ಬರ್ತಾನೆ. ಹಾಗಲ್ಲಿಗೆ ಶಾಂತಿ ಬರ್ತಾಳೆ. ಅಮ್ಮ ನಾನು ಹೊರಟೆ ಅಮ್ಮ ಅನ್ನೋವಾಗ ಮನೋಜ್ ಈಗ ಮಾತಾಡ್ತೀಯಲ್ಲ ಮಾತುಗಳೆಲ್ಲ ನ್ಯೂಸ್ ಪೇಪರಲ್ಲಿ ಬರಬೇಕು, ನೀನು ಮಾತಾಡೋದೆಲ್ಲನೂ ವಿಡಿಯೋ ಮಾಡಿಸು, ನಾನು ಅದನ್ನೆಲ್ಲ ನೋಡಬೇಕು ಅಂತಾಳೆ ಶಾಂತಿ. ಅಮ್ಮ ನಾನು ಈಗಮ್ಮ ವಿಡಿಯೋ ಮಾಡೋಕ್ಕಾಗುತ್ತೆ, ಇರಮ್ಮ ಪಾರ್ಕ್ ಫ್ರೆಂಡ್ ಬರ್ತಾರೆ ಅವ್ರಿಗೆ ಹೇಳಿ ವಿಡಿಯೋ ಮಾಡಿಸ್ತೀನಿ ಅಂತಾನೆ ಮನೋಜ್. ನೋಡ್ತಾ ಇರಮ್ಮ ನನ್ನ ಸ್ಪೀಚು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ಬೋದು ಅಂತಾನೆ. ಏನು ವೈರಸ ಅಂತಾಳೆ ಶಾಂತಿ. ಹಾಗಲ್ಲ ಅಮ್ಮ, ವೈರಲ್ ಅಂದರೆ ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡೋದು ಅಂತಾನೆ. ಖಂಡಿತ ನಡೆಯುತ್ತೆ ಮನೋಜ್, ನೀನೇ ಈ ಮನೆಗೆ ಒಳ್ಳೆ ಹೆಸರು ತರೋದು, ಹೋಗಿದ್ ಬಾ ಅಂತಾಳೆ ಶಾಂತಿ. ಸರಿನಮ್ಮ ನಾನೇನು ಬರ್ತೀನಿ, ರೋಹಿಣಿ ಬರ್ತೀನಿ ಅಂತೇಳಿ ಮನೋಜ್ ಹೊರಡ್ತಾನೆ. ಅಯ್ಯಯ್ಯೋ ಮನೋಜ್ ಅಲ್ಲಿಗೆ ಹೋದರೆ ಕೃಷ್ಣ ನೋಡ್ತಾರೆ. ಮನೆಗೆ ಬಂದು ಹೇಳ್ಬಿಟ್ರೆ ಆ ಸೂರ್ಯ ಕೃಷ್ಣ ಹುಡ್ಕೊಂಡು ಆ ಸ್ಕೂಲ್ಗೆ ಹೋಗ್ತಾರೆ. ನಾನೇನು ಮಾಡಲಿ ಅಂತ ಟೆನ್ಷನಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ರೋಹಿಣಿ. ಈ ಕಡೆ ಮನೋಜ್ ಕಾರಲ್ಲಿ ಹೋಗ್ಬೇಕಾದ್ರೆ ಮಾತಾ ಪಿತಾ ಗುರು ದೈವ ಅಂತ ಹೇಳ್ಕೊಂಡು ಸರಿಯಾಗಿ ಹೇಳಕ್ಕೆ ಬರ್ದೆ, ಈ ಸೂರ್ಯನ ಥರ ನನಗೆ ಹೇಳಕ್ಕೆ ಬರ್ತಾ ಇಲ್ವೇ ಅಂತ ಅನ್ಕೋತಿರ್ತಾನೆ. ಈ ಕಡೆ ರೋಹಿಣಿ ಮನೋಜ್ ಕೃಷ್ಣ ನೋಡ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೇನೇ ಟೆನ್ಷನಲ್ಲಿ ಮನೋಜ್ಗೆ ಫೋನ್ ಮಾಡ್ತಾಳೆ. ಹೇಳು ರೋಹಿಣಿ ಅಂತ ಮನೋಜ್ ಹೇಳ್ತಿರೋವಾಗ
ಮನೋಜ್ ನೀವು ಎಲ್ಲಿದ್ದೀರಾ ಅಂತ ಕೇಳ್ತಾಳೆ ರೋಹಿಣಿ. ಸ್ಕೂಲಲ್ಲಿ ಮಾತಾಡೋಕ್ಕೆ ಪ್ರಿಪೇರ್ ಮಾಡ್ಕೊಂಡೇ ಹೋಗ್ತಿದ್ದೀನಿ ರೋಹಿಣಿ, ಆದರೆ ಸೂರ್ಯನ ಥರ ಮಾತಾಡೋಕ್ಕೆ ಬರ್ತಿಲ್ಲ ಅಂತಾನೆ. ಸರಿ ನೀನೇನಕ್ಕೆ ಫೋನ್ ಮಾಡಿದೆ ಹೇಳು ರೋಹಿಣಿ ಅಂತ ಮನೋಜ್ ಕೇಳ್ತಾನೆ. ಮನೋಜ್ ನೀವೇ ಮಾತಾಡ್ತಿದ್ದೀರಲ್ಲ, ನನಗೆ ಮಾತಾಡೋಕ್ಕೆ ಬಿಡ್ತಿಲ್ವಲ್ಲ ಅಂತಾಳೆ. ಸರಿ ಹೇಳು ಅನ್ನೋವಾಗ ಮನೋಜ್ ನನಗೊಂಥರ ಆಗ್ತಿದೆ ಮನೋಜ್ ಮನೋಜ್ ಅಂತ ಕೂಗ್ತಾ ಇರ್ತಾಳೆ ರೋಹಿಣಿ. ತಲೆಯೆಲ್ಲ ಒಂಥರ ಭಾರ ಆಗ್ತಿದೆ ಮನೋಜ್, ಟೆನ್ಷನ್ ಆಗ್ತಿದೆ. ಅಯ್ಯಯ್ಯೋ ಏನಾಯ್ತು ರೋಹಿಣಿ, ಏನೇನು ಹೇಳ್ತಿದ್ದೀಯಲ್ಲ ಅಂತಾನೆ ಮನೋಜ್. ಮನೇಲಿ ಯಾರು ಇಲ್ವಾ ರೋಹಿಣಿ ಅಂತ ಮನೋಜ್ ಕೇಳ್ತಾನೆ. ಯಾರು ಇಲ್ಲ ರೀ, ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂತಾಳೆ. ಸರಿ ಪರವಾಗಿಲ್ಲ ಮನೋಜ್, ಅದು ಮುಖ್ಯನೇ ತಾನೇ, ನೀವು ಹೋಗಿದ್ದು ಬನ್ನಿ ಅಂತಾಳೆ. ಅಯ್ಯೋ ರೋಹಿಣಿ ನೀನು ಈ ರೀತಿ ಇರಬೇಕಾದ್ರೆ ನಾನೇ ಹೋಗೋಕ್ಕಾಗುತ್ತೆ ಅಂತಾನೆ ಮನೋಜ್. ನಿಮಗೆ ಬಂದಿರೋ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕಾಗುತ್ತಾ ಮನೋಜ್, ನೀವು ಹೋಗಿದ್ದು ಬನ್ನಿ, ನಾನು ಹೇಗೋ ನಿಭಾಯಿಸ್ತೀನಿ ಅಂತಾಳೆ ರೋಹಿಣಿ. ಅಯ್ಯೋ ಅಮ್ಮ ಮನೋಜ್ ಮನೋಜ್ ಅಂತೇಳಿ ನಾಟಕ ಮಾಡ್ತಾ ಫೋನ್ನ ಕೆಳಗಿಟ್ಬಿಡ್ತಾಳೆ ರೋಹಿಣಿ. ಹಲೋ ರೋಹಿಣಿ ಏನಾಯಿತು ನಿನಗೆ ಅಂತ ಮನೋಜ್ ಟೆನ್ಷನ್ ಮಾಡಿಕೊಂಡು ಕಾರ್ ತಿರುಗಿಸ್ಕೊಂಡು ವಾಪಸ್ ಬರ್ತಾ ಇರ್ತಾನೆ. ಆಗ ಮನೋಜ್ಗೆ ಪಾರ್ಕ್ ಫ್ರೆಂಡ್ ಫೋನ್ ಮಾಡ್ತಾರೆ. ಮನೋಜ್ ಎಲ್ಲಿದ್ದೀರಾ, ಇನ್ನೇನು ಬಂದ್ಬಿಡ್ತೀರಾ ಅಲ್ವಾ ಅಂತ ಕೇಳ್ತಾರೆ. ಬ್ರೋ ಸ್ಕೂಲ್ಗೆ ಅಂತ ಹೊರಟೆ, ಆದರೆ ರೋಹಿಣಿ ನನಗೇನೋ ಮೈಗೆ ಹುಷಾರಿಲ್ಲ ಅಂತ ಹೇಳಿದ್ಲು. ಮಾತಾಡ್ತಾ ಫೋನ್ನೇ ಕೆಳಗಿಟ್ಬಿಡ್ಲು, ಅದಕ್ಕೆ ನನಗೆ ತುಂಬ ಭಯ ಆಗ್ತಿದೆ, ಅದಕ್ಕೆ ನಾನು ಮನೆಗೆ ಹೋಗ್ತಿದ್ದೀನಿ ಅಂತಾನೆ ಮನೋಜ್. ಏನಯ್ಯ ಹೇಳ್ತಿದ್ದೀರಾ ನೀವು, ಬರಲ್ವಾ ಹಾಗಾದ್ರೆ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾರೆ. ಇಲ್ಲೆಲ್ಲರೂ ವೆಯ್ಟ್ ಮಾಡ್ತಿದ್ದಾರಪ್ಪ ಅಂತ ಹೇಳುವಾಗ ಇಲ್ಲ ಬ್ರೋ ನಾನು ಮನೆಗೆ ಹೋಗಿ ಫೋನ್ ಮಾಡ್ತೀನಿ. ಏನು ಮನೆಗೆ ಹೋಗಿ ಫೋನ್ ಮಾಡ್ತೀರಾ, ನೋಡ್ಕೊಂಡು ವಾಪಸ್ ಬರೋದಲ್ವಾ ಅಂತಾರೆ ಪಾರ್ಕ್ ಫ್ರೆಂಡ್. ಬ್ರೋ ಮನೆಗೆ ಹೋದ್ಮೇಲೆ ರೋಹಿಣಿಗೆ ಏನಾಗಿದೆ ಅಂತ ಮೊದಲು ನನಗೆ ಗೊತ್ತಾಗಬೇಕು, ನಿಮಗೆ ಕಾಲ್ ಮಾಡ್ತೀನಿ ಅಂತಾನೆ ಮನೋಜ್. ಏನು ಬ್ರೋ ನೀವು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಏನಿದು ಇವನು ಈ ಥರ ಮಾಡ್ತಿದ್ದಾನಲ್ಲ, ಬರ್ತಾನಾ ಅಥವಾ ಇಲ್ವಾ, ಏನಾದರೂ ಆಗಲಿ ನನ್ನನ್ನು ಸ್ಪೀಚ್ ಕೊಡು ಅಂದರೆ ನಾನು ರೆಡಿ ಆಗ್ತೀನಿ ಅಂತಾನೆ ಪಾರ್ಕ್ ಫ್ರೆಂಡ್. ಈ ಕಡೆ ಮನೋಜ್ ಮನೆಗೆ ಬಂದು ಕಾರ್ ಪಾರ್ಕ್ ಮಾಡ್ತಾನೆ. ಕಾರ್ ಹಿಡಿದು ಬರ್ತಿರುವಾಗ ನಾಯಿ ಅಲ್ಲೇ ನಿಂತಿರುತ್ತೆ. ಮನೋಜನ ನೋಡಿ ಬೊಗಳಕ್ಕೆ ಶುರು ಮಾಡುತ್ತೆ. ಮನೋಜ್ ಹೇಳ್ತಾನೆ, ಮತ್ತೆ ನಿನಗೆ ತಲೆ ಕಿಟ್ಟೋಗಿದೆಯಾ, ಕಲ್ ತಗೊಂಡು ಹೊಡೆದ್ರೆ ನೋಡು ಅಂತಾನೆ. ಮನೋಜ್ ನಾಯಿಗೆ ಕಲ್ ತಗೊಂಡು ಹೊಡಿಯೋಕೆ ಹೋಗ್ತಾನೆ. ಅಷ್ಟರಲ್ಲಿ ನಾಯಿ ಬಂದು ಮನೋಜ್ ಕಾಲ್ ಕಚ್ಬಿಡುತ್ತೆ. ಮನೋಜ್ ಅವ್ರು ಇನ್ನೂ ಬಂದೇ ಇಲ್ವಲ್ಲ, ಒಂದು ವೇಳೆ ಸ್ಕೂಲ್ಗೆ ಹೊರಟೋಗ್ಬಿಟ್ರಾ ಅಂತ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ನಾಯಿ ಓನರು ಇನ್ನೊಬ್ರು ಇಬ್ಬರು ಸೇರಿ ಮನೋಜನ ಹಿಡ್ಕೊಂಡು ಮನೆ ಕರ್ಕೊಂಡು ಬರ್ತಾರೆ. ಮನೋಜ್ ಅಮ್ಮ ಅಂತಿರೋವಾಗ ಅಯ್ಯೋ ಮನೋಜ್ ಏನಾಯ್ತು ನಿನಗೆ ಅಂತ ಶಾಂತಿ ಓಡಿ ಬರ್ತಾಳೆ. ಮನೋಜ್ ಅಂತೇಳಿ ಅಯ್ಯೋ ರೀ ಮನೋಜ್ಗೆ ಏನೋ ಆಗ್ಬಿಟ್ಟಿದೆ, ಬೇಗ ಬನ್ನಿ ಅಂತ ಶಾಂತಿ ಕೂಗಾಡ್ತಾಳೆ. ಮನೋಜ್ ಏನೋ ಇದೆಲ್ಲ ಅಂತ ರವಿ ಕೇಳ್ತಾನೆ. ನಾಯಿ ಓನರ್ ಬಂದಿರೋದ್ರಿಂದ ರವಿ ಮತ್ತೆ ಮನೋಜ್ ಏನಾದರೂ ಕಲ್ಲಲ್ಲಿ ಹೊಡೆದ್ಬಿಟ್ನಾ ನಾಯಿಗೆ ಅಂತ ಕೇಳ್ತಾನೆ. ಅದೆಲ್ಲ ಏನೂ ಇಲ್ಲಪ್ಪ, ನಮ್ಮ ಜೀನುಗೆ ಕಲ್ಲಲ್ಲಿ ಹೊಡೆದ್ಬಿಟ್ರಲ್ಲ ಅದಕ್ಕೆ ಈ ಥರ ಅಂತ ಹೇಳ್ತಾರೆ. ನಿಮ್ಮ ಜೀನುಗೆ ಕಲ್ಲಲ್ಲಿ ಹೊಡೆದ್ಬಿಟ್ಟ ಅಂತ ನೀವು ಅದೇ ರೀತಿ ಕಲ್ಲಲ್ಲಿ ಹೊಡೆದ್ಬಿಟ್ರ ಅಂತಾನೆ ಸೂರ್ಯ. ನನ್ಗೆ ಆ ಥರ ಎಲ್ಲ ಸೇಡ್ ತೀರ್ಸ್ಕೊಳ್ಳೋ ಬುದ್ಧಿ ಇಲ್ಲ ಅಪ್ಪ, ಆದರೆ ಜೀನು ಆ ಥರ ಅಲ್ಲ, ಅವ್ನಿಗೆ ಯಾರಾದರೂ ಏನಾದರೂ ಮಾಡಿದ್ರೆ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ದೇನೆ ಬಿಡೋಲ್ಲ ಅಂತ ಹೇಳ್ತಾರೆ. ಸರ್ ಸ್ವಲ್ಪ ಅರ್ಥ ಆಗುವಾಗ ಹೇಳಿ ಸರ್ ಅಂತ ರಂಗನಾಥ್ ಅವರು ಕೇಳ್ತಾರೆ. ನಮ್ಮ ಜೀನು ಇವ್ರನ್ನ ಕಚ್ಬಿಟ್ಟಿದೆ ಸರ್ ಅಂತ ನಾಯಿ ಓನರ್ ಹೇಳ್ತಾರೆ. ಏನು ಸರ್ ಹಾಗಾದರೆ ಇವನನ್ನ ನಾಯಿ ಕಚ್ಬಿಟ್ಟಿದ್ಯಾ ಅಂತ ಕೇಳ್ತಾನೆ ಸೂರ್ಯ. ಆಗ ಶಾಂತಿ ಏನ್ರಿ ಇದು, ಇವ್ರ ನಾಯಿ ಬಂದು ನನ್ನ ಮಗನ ಕಚ್ಬಿಟ್ಟಿದೆಯಲ್ಲ ಅಂತಾಳೆ. ಏನಮ್ಮ ನೀವು ನಾಯಿಗೆ ಕಲ್ಲಲ್ಲಿ ಹೊಡೆದ್ರೆ ಅದು ಸುಮ್ಮನೆ ಬೀಳುತ್ತಾ, ಇವ್ರನ್ನ ನೆನ್ಪಿಟ್ಕೊಂಡು ಕಚ್ಬಿಟ್ಟಿದೆ ಅಂತಾರೆ ನಾಯಿ ಓನರು. ಏನ್ರಿ ನಾಯಿ ನೆನ್ಪಿಟ್ಕೊಂಡು ಈ ಥರ ಎಲ್ಲ ಕಚ್ಚುತ್ತಾ ಅಂತ ಮೀನಾ ಕೇಳ್ತಾಳೆ. ಅವರೇ ಹೇಳ್ತಿದ್ದಾರಲ್ಲ ಮೀನಾಮತಿ ಅಂತಾಳೆ ಶ್ರುತಿ. ಡಾಗ್ಸ್ ಎಲ್ಲ ಬೇಕು ಅಂತ ಏನು ಬಂದು ಕಚ್ಬಿಡುತ್ತಾ, ಸುಮ್ಮನೆ ಇದಂತ ನಾಯಿಗೆ ಇವನು ಹೋಗಿ ಕಲ್ಲು ತೊಗೊಂಡು ಹೊಡೆದಿದ್ದಾನೆ ಅದಕ್ಕೆ ಕಚ್ಚಿರೋದು ಅಂತಾನೆ ರವಿ. ಆಗಲೇ ಇವನ ಮುಖನೆಲ್ಲನೂ ರಿಜಿಸ್ಟರ್ ಮಾಡ್ಕೊಂಡಿರುತ್ತೆ ಅಂತಾನೆ. ಅಯ್ಯೋ ಮನೋಜ್ ತುಂಬ ಜೋರಾಗಿ ಕಚ್ಬಿಡ್ತೇನಪ್ಪ ಅಂತ ಶಾಂತಿ ಕೇಳೋವಾಗ ಮನೋಜ್ ಅಷ್ಟೊತ್ತಿಗಾಗಲೇ ನಾಯಿ ಥರನೇ ಆಡೋಕ್ಕೆ ಶುರು ಮಾಡಿರ್ತಾನೆ. ಆಗ ಸೂರ್ಯ ಏನೋ ಇದು ಇವನು ದಿಢೀರಂತ ನಾಯಿ ಭಾಷೆಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಅಂತಾನೆ. ಏಯ್ ಸುಮ್ಮನಿರೋ, ನಾನೇ ನಾಯಿ ಕೈಲಿ ಕಚ್ಚಿಸ್ಕೊಂಡು ಓದಾಡ್ತಿದ್ದೀನಿ ಅಂತಾನೆ ಮನೋಜ್ ಬನ್ನಿ ನಾವು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ರೋಹಿಣಿ ಹೇಳ್ತಾಳೆ. ನನಗೆ ಗೊತ್ತಿರೋ ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಮ್ಮ, ಅವ್ರು ಇನ್ನೇನು ಬಂದ್ಬಿಡ್ತಾರೆ ಅಂತ ನಾಯಿ ಓನರ್ ಹೇಳ್ತಾರೆ. ಆಗ ರೋಹಿಣಿ ಅಯ್ಯಯ್ಯೋ ಪಾಪ ಮನೋಜ್ ಅವರು ನನಗೋಸ್ಕರ ವಾಪಸ್ ಬಂದ್ರಲ್ಲ, ಅದರಿಂದನೇ ಈ ರೀತಿಯೆಲ್ಲ ಆಗಿರೋದು. ಹಾಗನ್ಕೋತಿರುವಾಗಲೇ ಮನೋಜ್ ಮತ್ತೆ ನಾಯಿ ಥರನೇ ಕೂಗಾಡೋಕ್ಕೆ ಶುರು ಮಾಡ್ತಾನೆ. ಅಯ್ಯಯ್ಯೋ ಮನೋಜ್ ಏನಾಯ್ತು ನಿನಗೆ ಅಂತ ಶಾಂತಿ ಗೋಳಾಡ್ತಿರೋವಾಗ ಮನೋಜ್ ಅಂತ ರೋಹಿಣಿ ಬರ್ತಾಳೆ. ಮನೋಜ್ ನಾಯಿ ಥರನೇ ಕೂಗಾಡ್ತಾನೆ. ಪಾರ್ಲರಮ್ಮ ನಾಯಿ ಕಚ್ಚಿರೋದ್ರಿಂದ ಸ್ವಲ್ಪ ದಿನ ಹಾಗೆ ಆಡ್ತಾನೆ, ನೀವು ಸ್ವಲ್ಪ ಹುಷಾರಾಗಿರಿ ಅಂತಾನೆ ಸೂರ್ಯ. ಲೇ ಮನೋಜ್ ಇದೆಲ್ಲ ಬೇಕಿತ್ತೇನೋ ನಿನಗೆ, ಸರ್ ನಾಯಿಗೆ ಹೊಡೆದ್ರೆ ಓಡೋಗ್ಬಿಡ್ತವೆ, ಆದರೆ ನಿಮ್ಮ ನಾಯಿ ಈ ರೀತಿ ಎಲ್ಲ ಮಾಡಿದೆಯಲ್ಲ ಅಂತಾರೆ ರಂಗನಾಥ್ ಅವರು. ಅಯ್ಯೋ ಅಪ್ಪ ಹಾವು ಹೊಡೆದ್ರೇ ಹಾವೇ ನೆನ್ಪಿಟ್ಕೊಂಡಿರುತ್ತಂತೆ, ಇನ್ನು ಈ ನಾಯಿ ನೆನ್ಪಿಟ್ಕೊಂಡಿರಲ್ವೇನಪ್ಪ ಹಾಗಂತ ಸೂರ್ಯ ಹೇಳ್ತಾನೆ. ಏನೋ ನಿನ್ನ ಕಾಲು ಹೇಗಿದೆ ಅಂತ ಸೂರ್ಯ ಕೇಳುವಾಗ ಮನೋಜ್ ಬಹು ಅಂತ ಅಂದ್ಬಿಡ್ತಾನೆ. ಸಾರ್ ಅಂತ ಅಲ್ಲಿಗೆ ಡಾಕ್ಟ್ರು ಬರ್ತಾರೆ. ಯಾರಿಗೆ ನಾಯಿ ಕಚ್ಬಿಟ್ಟಿರೋದು ಅಂತ ಕೇಳುವಾಗ ಸೂರ್ಯ ಸರ್ ಇವನೇ ನಾಯಿ ಕಚ್ಬಿಟ್ಟಿರೋದು ಅಂತಾನೆ. ಅಂತಾರೆ ಡಾಕ್ಟ್ರು. ಅಲ್ಲ ನಾಯಿ ಇವನು ಕಚ್ಬಿಟ್ಟಿದೆ ಸರ್ ಅಂತಾನೆ. ಸ್ವಲ್ಪ ಎದ್ದು ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಜೀನು ತುಂಬ ಒಳ್ಳೆಯವನಲ್ವಾ, ಯಾರಿಗೂ ಕಚ್ಚಲ್ವಲ್ಲ ಅಂತ ಡಾಕ್ಟ್ರು ಹೇಳ್ತಾರೆ. ಆಗ ನಾಯಿ ಓನರು ಇವರು ಕಲ್ಲು ತಗೊಂಡು ಜೀನಿಗೆ ಹೊಡೆದ್ಬಿಟ್ಟಿದ್ದಾರೆ ಅದಕ್ಕೆ ಕಚ್ಚಿರೋದು ಅಂತಾರೆ. ಕಚ್ಚದೆ ಇನ್ನೇನು ಮಾಡುತ್ತೆ, ಪೊಲೀಸ್ ಅಕಾಡೆಮಿಯಿಂದ ಡಾಗ್ನ ಅಡಾಪ್ಟ್ ಮಾಡ್ಕೊಂಡಿರೋದು, ತುಂಬ ಬುದ್ಧಿಶಾಲಿ ಬೇರೆ. ಡಾಕ್ಟರ್ ಹಾಗಂತಿರುವಾಗ ಸೂರ್ಯ
ಬುದ್ಧಿವಂತ ನಾಯಿನ ಇನ್ನೊಂದು ಬುದ್ಧಿವಂತ ನಾಯಿ ಕಚ್ಬಿಟ್ಟಿದೆ ಅಂತಾನೆ. ರಂಗನಾಥ್ ಅವರು ಸುಮ್ಮನಿರೋ ಅಂತನೋ ಹಾಗೆ ಮುಖ ನೋಡ್ತಾರೆ. ಇವನು ಒಂಥರ ಆಡ್ತಿದ್ದಾನೆ, ದಯವಿಟ್ಟು ಚೆಕ್ ಮಾಡಿ ಅಂತ ಶಾಂತಿ ಹೇಳ್ತಾಳೆ. ಸೆಪ್ಟಿಕ್ ಏನಾದರೂ ಆಗ್ಬಿಡ್ಬೋದು ನೋಡಿ ಅಂತಾಳೆ ರೋಹಿಣಿ. ಸರಿನಮ್ಮ ಅಂತಾರೆ ಡಾಕ್ಟರ್ ಮನೋಜನ್ನ ಪ್ರಶ್ನೆ ಮಾಡ್ತಾರೆ. ಡಾಗ್ ಎಲ್ಲಿ ಕಚ್ಚಿತು ಅಂತ. ಮನೆಯಿಂದ ಹೊರಗೆ ಅಂತಾನೆ ಮನೋಜ್. ಎಲ್ಲಪ್ಪ ಕಚ್ಚಿತು ನಿನಗೆ ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ಕೇಳಲಿ ಅಂತಾನೆ ಮನೆ ಹತ್ರನೇ ಕಚ್ಬಿಡ್ತು ಅಂತಾನೆ ಮನೋಜ್. ಶ್ರುತಿ, ರವಿ, ಸೂರ್ಯ ಎಲ್ಲ ಮನೋಜ್ ಆಡೋದನ್ನ ನೋಡಿ ನಗ್ತಾ ಇರ್ತಾರೆ. ಏಯ್ ಯಾಕೋ ನಗ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಅಯ್ಯೋ ನಾನು ಹೇಳೋದನ್ನ ಕೇಳಪ್ಪ, ಡಾಗ್ ಎಲ್ಲಿ ಕಚ್ಚಿತು ಅಂತ ಮತ್ತೆ ಡಾಕ್ಟರ್ ಪ್ರಶ್ನೆ ಮಾಡ್ತಾರೆ. ಹಾಂ ಅಲ್ಲಲ್ಲಿ ಕಚ್ಬಿಡ್ತು ಅಂತ ಮನೋಜ್ ಹೇಳ್ತಾನೆ. ಅದಿಲ್ಲಿಯಪ್ಪ, ಎಲ್ಲಿ ಹೇಗೆ ಕಚ್ಬಿಡ್ತು ಅಂತ ಹೇಳು ಅಂತಾರೆ ಡಾಕ್ಟರು. ನಾನು ಹೇಳ್ತಿಲ್ವಾ, ರೋಡಲ್ಲಿ ಗೇಟ್ ಹತ್ರ ಕಚ್ಬಿಡ್ತು ಅಂತಾನೆ ಮನೋಜ್. ಶ್ರುತಿಗೆ ನಗು ತಡೆಯೋಕ್ಕಾಗದೆ ಜೋರಾಗಿ ನಗ್ತಾ ಇರ್ತಾಳೆ. ಹಾಗೇನೆ ರವಿ, ಶ್ರುತಿ, ಮೀನಾ, ಸೂರ್ಯ ಎಲ್ಲರೂ ನಗ್ತಾ ಇರ್ತಾರೆ. ಈ ಶ್ರುತಿ ಈ ಥರ ನಗ್ತಿದ್ದೀರಲ್ಲ ಅಂತ ರೋಹಿಣಿ ಕೇಳ್ತಾಳೆ. ಅವ್ರು ಮಾತಾಡೋದು ನೋಡ್ತಿದ್ರೆ ನಿಮಗೆ ನಗು ಬರ್ತಿಲ್ವಾ ಅಂತ ಕೇಳ್ತಾಳೆ ಶ್ರುತಿ. ನನಗೆ ಇವ್ರನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ನಾನು ಹೋಗ್ತೀನಿ ಅಂತ ಡಾಕ್ಟರ್ ಎದ್ದೋಗ್ತಿರೋವಾಗ ಸೂರ್ಯ, ಸರ್ ನಾನು ಅವನನ್ನು ಕೇಳ್ತೀನಿ, ಕೇಳೋ ರೀತಿ ಕೇಳಿದ್ರೆ ಅವನೇ ಉತ್ತರ ಕೊಡ್ತಾನೆ ಅಂತಾನೆ ಸೂರ್ಯ. ಬನ್ನಿ ಸರ್, 1 ನಿಮಿಷ ಬನ್ನಿ ಸರ್, ಕೂತ್ಕೊಳ್ಳಿ ಅಂತೇಳಿ. ನಾಯಿ ನಿನ್ನನ್ನು ಗೇಟ್ ಹತ್ರ ಕಚ್ಚುತ್ತಲ್ಲ, ಅದನ್ನು ಕೇಳೋಕ್ಕೆ ಬಂದಿಲ್ಲ ಅವರು. ಅವರೇನು ಗೇಟ್ನ ಟ್ರೀಟ್ ಮಾಡೋಕ್ಕೆ ಬಂದಿದ್ದಾರೆ. ನಿನ್ನ ದೇಹದ ಮೇಲೆ ನಾಯಿ ಎಲ್ಲಿ ಕಚ್ಚಿತು ಅದನ್ನು ಹೇಳು ಅಂತಾನೆ ಸೂರ್ಯ. ಆಗ ಮನೋಜ ತನ್ನ ಕಾಲನ್ನು ತೋರಿಸ್ತಾನೆ. ಇದನ್ನೇ ತಾನೇ ನಾನು ಅಷ್ಟೊಂದಿಂದ ಕೇಳಿದ್ದು ಅಂತ ಡಾಕ್ಟರ್ ಹೇಳ್ತಾರೆ. ನೀವು ಕಚ್ಚಿರೋ ಕಡೆ ಕ್ಲೀನ್ ಮಾಡಬೇಕು, ಬನ್ನಿ ಒಳಗೆ ಅಂತ ಡಾಕ್ಟರ್ ಹೇಳ್ತಾರೆ. ಮನೋಜನ್ನ ಕರ್ಕೊಂಡು ಶಾಂತಿ, ರೋಹಿಣಿ ರೂಮ್ಗೆ ಹೋಗ್ತಾರೆ. ಡಾಕ್ಟರ್ ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕ್ತಾರೆ. ನಾನೀಗ ಇಂಜೆಕ್ಷನ್ ಕೊಟ್ಟಿರ್ತೀನಿ, ಇದೇ ರೀತಿ 5 ವಾರ ಇಂಜೆಕ್ಷನ್ ತೊಗೋಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಸರ್ ನನಗೆ ಇಂಜೆಕ್ಷನ್ ಅಂದರೆ ಭಯ, ನನಗೆ ಮಾತ್ರೆ ಏನಾದರೂ ಕೊಟ್ಬಿಡಿ ಅಂತಾನೆ ಮನೋಜ್. ಇದಕ್ಕೆಲ್ಲ ಇಂಜೆಕ್ಷನ್ನೇ ತೊಗೋಬೇಕಪ್ಪ, ಇಲ್ಲಾಂದರೆ ವೈರಸ್ ಅಟ್ಯಾಕ್ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಮನೋಜ್, ನೀವೇನು ಇನ್ನೂ ಚಿಕ್ಕ ಮಗುನಾ, ಮೇಲಿಗೆ ಇಂಜೆಕ್ಷನ್ ಚುತ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಸುಮ್ಮನೆ ತಗೊಳ್ಳಿ ಅಂತಾಳೆ ರೋಹಿಣಿ. ಡಾಕ್ಟ್ರೇ, ನನ್ನ ಮಗನಿಗೆ ಚಿಕ್ಕ ವಯಸ್ಸಿಂದನೂ ಸೂಜಿ ಅಂದ್ರೇ ಭಯ. ಮನೋಜ್, ಜಾಣ ಅಲ್ವಾ, ಇಂಜೆಕ್ಷನ್ ತೊಗೊಬಿಡಪ್ಪ ಹಾಗಂತ ಶಾಂತಿ ಹೇಳ್ತಾಳೆ. ಮನೋಜ್, ನೀವು ನನ್ನ ಕೈನ ಬಿಗಿಯಾಗಿ ಹಿಡ್ಕೊಳ್ಳಿ ಅಂತಾಳೆ ರೋಹಿಣಿ. ಹಾಗೆಯೇ ಮನೋಜ್ಗೆ ಇಂಜೆಕ್ಷನ್ ಮಾಡ್ತಾರೆ ಡಾಕ್ಟ್ರು. ರೋಹಿಣಿ ಕೈನ ಬಿಗಿಯಾಗಿ ಹಿಡ್ಕೊಂಡು ತಿರುಗಿಸ್ಬಿಡ್ತಾನೆ ಮನೋಜ್. ಡಾಕ್ಟ್ರೇ, ನನ್ನ ಮಗನಿಗೆ ಇನ್ಮೇಲೆ ಏನೂ ಆಗಲ್ಲ ಅಲ್ವಾ ಅಂತ ಶಾಂತಿ ಕೇಳ್ತಾಳೆ. ಇನ್ಮೇಲೆ ಏನೂ ಆಗಲ್ಲಮ್ಮ, ಏನೂ ಆಗದೆ ಇರೋ ಹಾಗೆ ನೀವು ನೋಡ್ಕೋಬೇಕು ಅಂತಾರೆ ಡಾಕ್ಟರ್. ಹಾಗಂತಿರೋವಾಗ ಶಾಂತಿ, ನಾವು ಚೆನ್ನಾಗಿ ನೋಡ್ಕೋತೀವಿ ಡಾಕ್ಟರ್ ಇವನನ್ನು ಅಂತಾಳೆ. ಇವ್ರನ್ನಲ್ಲಮ್ಮ, ಡಾಗ್ಗೆ ಏನೂ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಅಂತಾರೆ. ಅಯ್ಯಯ್ಯೋ, ಇವನನ್ನು ಕಚ್ಚಿದ್ಕೆ ನಾಯಿಗೆ ಏನಾದರೂ ಆಗ್ಬಿಡುತ್ತಾ ಡಾಕ್ಟರ್, ಹಾಗಾದರೆ ಅದಕ್ಕೂ ಒಂದು ಇಂಜೆಕ್ಷನ್ ಹಾಕ್ಬಿಡಿ ಅಂತಾನೆ ಸೂರ್ಯ. ಸುಮ್ಮನೆ ಇರಿ ಅಂತಾಳೆ ಮೀನಾ. ಮನೋಜ್ ನಾಯಿ ಥರನೇ ಆ್ಯಕ್ಷನ್ ಮಾಡ್ತಿರ್ತಾನೆ. ನಾಯಿ ಕಚ್ಚಿದ ಮೇಲೆ 1 ತಿಂಗಳವರೆಗೂ ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಅಕಸ್ಮಾತ್ ಅದೇನಾದರೂ ಸತ್ತೋಗ್ಬಿಟ್ರೆ ಡಾಕ್ಟ್ರೇ ಅಂತ ನಾಯಿ ಓನರ್ ಕೇಳ್ತಿರೋವಾಗ, ಹಾಗಲ್ಲ ಸರ್, ಸಪೋಸ್ ಅದಕ್ಕೇನಾದರೂ ಆಗಿ ಸತ್ತೋಗ್ಬಿಟ್ರೆ ಇವ್ರಿಗೂ ವೈರಸ್ ಅಟ್ಯಾಕ್ ಆಗಿದೆ ಅಂತ ಅರ್ಥ, ಇವ್ರ ಜೀವಕ್ಕೂ ಆಪತ್ತಿದೆ ಅಂತ ಡಾಕ್ಟರ್ ಹೇಳ್ಬಿಡ್ತಾರೆ. ಮನೋಜ್ ಶಾಕಿಂದ ಗೋಳಾಡ್ತಿರ್ತಾನೆ. ಡಾಕ್ಟರ್, ಅದೇ ರೀತಿ ಎಷ್ಟು ನಾಯಿ ಸತ್ತೋಗಿವೆ ಅಂತ ಮನೋಜ್ ಕೇಳ್ತಾನೆ. ಏ ಮನೋಜ್, ಈಗ ಯಾಕೋ ಅದೆಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದೇನೇ ಅಪ್ಪ ಮುಖ್ಯ ಅಂತ ಮನೋಜ್ ಹೇಳ್ತಾನೆ. ಅದೆಲ್ಲ ಏನಕ್ಕೆ ಅಂತ ಡಾಕ್ಟರ್ ಕೇಳ್ತಾರೆ. ಇಂಥ ಸಮಯದಲ್ಲಿ ಎಂಥ ಊಟ ಕೊಡಬೇಕು ಅಂತ ಮೀನಾ ಕೇಳ್ತಾಳೆ. ಅದೆಲ್ಲ ನಿನಗೇನಕ್ಕೆ ಅಂತ ಸೂರ್ಯ ಹೇಳ್ತಾನೆ. ಕೇಳಬೇಕಾಗಿರೋಳು ಇಲ್ಲಿ ಗಂಬು ಥರ ನಿಂತಿದ್ದಾಳಲ್ಲ ಅಂತ ಶಾಂತಿ ಬೈತಾಳೆ. ವೆಜ್ ಯಾವುದಾದ್ರೂ ಪರವಾಗಿಲ್ಲ, ಖಾರ ಕೂಡ ಜಾಸ್ತಿ ತಿನ್ನಬಾರ್ದು, ನಾನ್ ವೆಜ್ ಎಲ್ಲ ಏನು ಬೇಡ. ಮೀನಾ ಫೋನ್ ಮಾಡಿ ನಾಯಿ ಜೀವಂತವಾಗಿದೆಯಾ ಅಂತ ಕೇಳ್ಕೋಬೇಕು ಅಂತಾರೆ ಡಾಕ್ಟರ್. ಡಾಕ್ಟರ್ ಸರ್, ನಾಯಿಗೆ ಅದೇಗೆ ಫೋನ್ ಮಾಡೋಕ್ಕಾಗುತ್ತೆ, ಅದು ಹೇಗೆ ನಮ್ಮ ಜೊತೆ ಮಾತಾಡುತ್ತೆ ಅಂತಾನೆ ಸೂರ್ಯ. ನಾನು ದಿನ ನಾಯಿ ಓನರ್ಗೆ ಫೋನ್ ಮಾಡಿ ಕೇಳ್ತೀನಪ್ಪ, ಒಂದು ವೇಳೆ ನಾಯಿ ಏನಾದರೂ ಸತ್ತೋದ್ರೆ ನಿಮ್ಮ ಜೀವಕ್ಕೆ ಗ್ಯಾರಂಟಿನೇ ಇಲ್ಲ ಅಂತಾರೆ ಡಾಕ್ಟರ್. ಅಯ್ಯಯ್ಯೋ ಅಂತ ಶಾಂತಿ ಅನ್ಕೋತಿರ್ತಾಳೆ. ಈ ಕಡೆ ಮನೋಜ ನಾಯಿ ಥರನೇ ಗೋಳಾಡ್ತಿರ್ತಾನೆ. ಅಪ್ಪ ನೋಡಪ್ಪ, ಇವನು ಅಳೋದನ್ನು ನಾಯಿ ಉಳಿಡೋ ಥರ ಅಳ್ತಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಲೇ ಸೂರ್ಯ, ಎಲ್ಲ ಸಮಯದಲ್ಲೂ ಕಿಂಡಲ್ ಮಾಡಬೇಡ್ವೋ, ಸ್ವಲ್ಪ ಹೊತ್ತು ಸುಮ್ಮನಿರೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮನೇಲಿರೋ ಎಲ್ಲರೂ ಮನೋಜ್ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ. ಈ ಕಡೆ ಮನೋಜ ನೋಡಿದ್ರೆ ನಾಯಿ ಥರನೇ ಆಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.